ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ರಾಜಾರೋಷವಾಗಿ ಪಾಪ ಅಮಾಯಕರನ್ನ ಸುಲಿಗೆ ಮಾಡ್ತಿದ್ದಾರೆ ಈ ಅಪಾಯಕಾರಿ ವೈದ್ಯ. ಹುಬ್ಬಳ್ಳಿಯ ಅಮರಗೋಳ ಬೆಳಗಲಿ ಗ್ರಾಮದಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾರೆ ಈ ಚುಚ್ಚು ವೈದ್ಯ ಪ್ರಕಾಶ್. ನಿಮ್ಮ ಬಾಡಿಲಿ ಎಲ್ಲ ನೋವಿರುತ್ತೋ ಅಲ್ಲೇ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಈ ಡಾಕ್ಟರ್. ದೇಹದ ತೂಕ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಹೈ ಡೋಸ್ ಸ್ಟೆರಾಯ್ಡ್ ಅನ್ನ ಕೊಟ್ಟು ಯಾಮಾರಿಸ್ತಾರೆ. ಹುಷಾರ್, ಒಂದು ಇಂಜೆಕ್ಷನ್ಗೆ 17,000 ರೂಪಾಯಿ ಅಂತೆ ಹಣ ಕೀಳ್ತಾನೆ ಈ ಭೂಪ. ಅಧಿಕೃತವಾಗಿ ಯಾವುದೇ ರೀತಿಯಾದಂತ ಲೈಸೆನ್ಸ್ ಇಲ್ಲ, ಜಿಲ್ಲಾ ವೈದ್ಯರಿಂದ ಅನುಮತಿ ಪತ್ರವೂ ಕೂಡ ಇಲ್ಲವೇ ಇಲ್ಲ. ಪರ್ಮಿಷನ್ ಇಲ್ಲದೆ 16 ವರ್ಷದಿಂದ ಜನರಿಗೆ MBBS ಲೆವೆಲ್ ನಲ್ಲಿ ಈತ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಬಟ್ ಈತ ಓದಿರೋದು BAMS, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಏನು ಬರುತ್ತೆ ಅದನ್ನ ಓದಿರುವಂತಹ ಪ್ರಕಾಶ್ ಜನರಿಗೆ ಯಾಮಾರಿಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ನ ಸ್ಟಿಂಗ್ ಆಪರೇಷನ್ ನಲ್ಲಿ ಡೂಪ್ಲಿಕೇಟ್ ಡಾಕ್ಟರ್ನ ಬಂಡವಾಳ ಬಯಲಾಗಿದೆ. ನಾ ಹೇಳ್ತಾ ಇದ್ನಲ್ಲ, KPME ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನಲ್ಲಿ BAMS ಓದಿರುವಂತಹ ಡಾಕ್ಟರ್ಗಳು ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ರೆ ಹಸಿರು ಬಣ್ಣದ ಬೋರ್ಡ್ ಇರಬೇಕು, KPME ರಿಜಿಸ್ಟ್ರೇಷನ್ ನಂಬರ್ ಇರಬೇಕು, 5 ವರ್ಷಕ್ಕೆ ಕೊಡ್ತಾರೆ ಆ ಲೈಸೆನ್ಸ್. ಆ ತರದ ಲೈಸೆನ್ಸ್ ಇಲ್ಲ, ಅದು ಓದಿರೋದು BAMS. ಬಟ್ ಅವ್ರು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಇದೆಯಲ್ಲ ಅದು MBBS ಲೆವೆಲ್ ನಲ್ಲಿ. ಈಗ MBBS ಡಾಕ್ಟರ್ಗಳು ಯಾರು ಇರ್ತಾರೆ ಅಲ್ಲೆಲ್ಲ ಬ್ಲೂ ಕಲರ್ ಬೋರ್ಡ್ ಇರುತ್ತೆ ನೋಡಿ. ಎಲ್ಲಿ ಬ್ಲೂ ಕಲರ್ ಬೋರ್ಡ್ ಇರುತ್ತೆ ಅದು MBBS ಡಾಕ್ಟರ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಎಲ್ಲಿ ಗ್ರೀನ್ ಕಲರ್ ಬೋರ್ಡ್ ಇರುತ್ತೆ ಅಲ್ಲಿ BAMS ಡಾಕ್ಟರ್ ಇರ್ತಾರೆ ಅಂತ. ಬಟ್ ಇಲ್ಲಿ ಯಾವುದೂ ಇಲ್ಲ. ಆರಾಮಾಗೈತ್ರಿ. ಅಲ್ಲ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಡೈರೆಕ್ಟ್ ಇಂಜೆಕ್ಷನ್ ಮಾಡಿದ್ರೆ ಹೆಂಗ್ರಿಪ್ಪ ಅಂತೀನಿ. ನೋಡ್ಕೊಂಡು ಮಾಡ್ತಾರ್ರಿ. ಹಂಗಿದ್ರೆ ಅಷ್ಟ ಮಾಡ್ತಾರ್ರಿ. ಎಷ್ಟು ರೊಕ್ಕ ತಗೊಂಡ್ರಿ? ಎಷ್ಟು ನಿಮ್ದು ಎಷ್ಟು ತಗೊಂಡಾರ? ನಮ್ದು ಮನೆ ಸಲ 1500 ತಗೊಂಡಿದ್ರಿ. ಹಾಂ ಐತ್ರಿ. ಹೇಳ್ರಿ ನಂಬರ್. ಅದಕ್ಕಿಂತ ಮುಂಚೆ ಒಂದಾಗ್ರಿ ಸ್ಕ್ಯಾನಿಂಗಿಗೆ ಒಂದು 6,000 ಹೋಗೈತ್ರಿ. ಹಾಂ 2,000 3,000. ಹಾಂ ಟೋಟಲ್ ಎಲ್ಲಿ ಮಟ್ಟ ಎಷ್ಟು ರೊಕ್ಕ ಕೊಟ್ರಿ ನಮಗನ್ರಿ? ಹಾಂ ಯಾಕಂದ್ರಿ ಒಂದು 60,000 ರೂಪಾಯಿ ಹೋಗೈತ್ರಿ ನಮ್ದು. ಹಾಂ ಈಗ ನಾವು ತೋರಿಸೋದು ಬ್ಯಾಡ್ರಿ ಬಂತ ಇಲ್ಲಿ. ಅದ ಕಾಲು ನೋವು ಒಂದ್ ಸ್ವಲ್ಪ ಇದನ್ನ ಬಂದಿತ್ರೆ ಬಿದ್ದಿದ್ವಿ. ನಾನು ಇಂತಲ್ಲೇ ಕಾಲ್ ಇದ್ದೈತ್ರಿ. ಅವ್ರು ಯಾವ್ದು ಸ್ಕ್ಯಾನ್ ಮಾಡಿಸಿದ ಏನಿಲ್ಲ, ಹಂಗ ಇಂಜೆಕ್ಷನ್ ಮಾಡಿಸ್ತೇನೆ ಅಂತನ್ರಪ್ಪ. ನೋಡಿ ಮಾಡ್ತಾರೆ. ಅಲ್ರಿ ಸ್ಕ್ಯಾನ್ ಮಾಡಿಲ್ಲ ಏನಿಲ್ರಿ, ಎಲ್ಲಿ ನೋವು ಆಗೈತೆ ಅಂತ ಕೇಳ್ತಾರ, ಕೇಳಿ ಇಂಜೆಕ್ಷನ್ ಮಾಡ್ಬೇಡ. ಇಂಜೆಕ್ಷನ್ ಮಾಡ್ತಾರ್ರಿ ಮನ್ಕಲ್ನಾರಿ. ಹಾ ರೀ, ಅದೇನ ಕ್ಯೂಸ್ ಅಂತರಿ ಅವ್ರ ಮಾಡ್ತಾರ್ರಿ. ಈಗ ನಂಗೂ ಮಾಡ್ತೀನಿ ಅಂದಾರ. ಈಗ ಹೌದ್ರಿ ಮಾಡ್ತಾರ್ರಿ. 17,000 ರೂಪಾಯಿ ಕೇಳ್ಯಾರ ಈಗ. ಹೌದ್ರಿ? ಹಾ ಫಸ್ಟ್ ಟೈಮ್ ಅನ್ರಿ? ಫಸ್ಟ್ ಟೈಮ್ ರೀ. ಬರ್ತೀನಿ ತಡ್ರಿ ಅಕ್ಕ ನೋಡ್ಕೊಂಡ. ಈಗ ಬರ್ತೇನೆ ಅಂದಾರನ್ರಿ? ಅಂತಲ್ಲಿ ಬಂದೇನ್ರಿ. ಐಲಿ ಕೈಲಿ ಬರ್ಬೇಕ್ರಿ ನಾನು. ಅಂದ್ರೆ ಫೋನ್ ಮಾಡಿ ಎಷ್ಟ ಬರ್ಬೇಕೇನ್ರಿ? ಫೋನ್ ಮಾಡಿ ಕೇಳ್ಬೇಕ್ರಿ. ಕೆಂಚಿಗೆ ಹೋಗಿರ್ತಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನವೀನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನೀವು ಈ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಹೋಗಿದ್ರಾ? ಏನಕ್ಕೆ ಹೋಗಿದ್ರಿ? ಇಲ್ಲ ಸರ್, ಅಂದ್ರೆ ನಮ್ಗ ನಮ್ ಪರಿಚಯಸ್ಥರು ಒಬ್ರು ಹೋಗಿದ್ರಂತ ಸರ್. ಅವಾಗ ಅವರು ನಮ್ಗ ರೆಫರ್ ಮಾಡಿದ್ರು, ಇಲ್ಲಿ ಹೋಗ್ರಿ ನಿಮ್ಗ ಆರಾಮ್ ಆಕೈತಿ ಅಂತಂದು. ಅಂದ್ರೆ ನಮ್ ಫ್ರೆಂಡಿಗೆ ರೋಹನ್ ಅಂತಂದ್ರೆ ಅವ್ರಿಗೆ 3 ತಿಂಗಳ ಹಿಂದ್ಗಡೆ ಅಪಘಾತ ಆಗಿತ್ತು. ಕಾಲು ಮತ್ತ ಇದು ಮೊಣಕಾಲ್ಗೆ ಇದು ಫ್ರಾಕ್ಚರ್ ಆಗಿತ್ರಿ. ಕಿಮ್ಸ್ ಒಳಗ್ ಫಸ್ಟಿಗೆ ತೋರ್ಸಿದ್ವಿ. ಆಮೇಲೆ ಇತ್ತಿತ್ಲಾಗಿ ಸ್ವಲ್ಪ ನೋವಾಗತ್ತಿತ್ತು ಅಂತಂದು ಹೇಳಿದ್ಮೇಲೆ ಮೊನ್ನೆ ಹೋಗಿದ್ವಿ ಕ್ಲಿನಿಕ್ಗೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏನಾಯ್ತ್ರಿ ಸರ್, ಫಸ್ಟಿಗೆ ನಾವು ಮಾತಾಡ್ಕೊಳತಿದ್ವಿ, ಅಂದ್ರೆ ಡಾಕ್ಟರ್ಗೆ ಹೇಳತ್ತಿದ್ವಿ ಹಿಂಗೆಲ್ಲ ನೋವಾಗೈತೆ ಅಂತಂದ. ಅವ್ರು ನಮ್ಗೆ ಎಕ್ಸ್ರೇನು ಮಾಡಿಸ್ಲಿಲ್ಲ, ಏನು ಬರೆದು ಕೊಡ್ಲಿಲ್ಲ, ಫಸ್ಟಿಗೆ ಟೆಸ್ಟು ಮಾಡ್ಲಿಲ್ಲ. ಏಕಾಏಕಿ ನಾನು ಹಿಂಗ ಒಂದ್ 4 ಇಂಜೆಕ್ಷನ್ ಮಾಡ್ತೀನಿ, ಎಲ್ಲಿ ನೋವು ಐತಿ ಅಲ್ಲೇ ಇಂಜೆಕ್ಷನ್ ಮಾಡ್ತೀನಿ, 99% ಕಡಿಮೆ ಆಗ್ತೈತಿ,
1% ಅಷ್ಟು ನಾನು ಇದು ಕೊಡಂಗಿಲ್ಲ, 99% ಕಡಿಮೆ ಆಕೈತಿ. ನೀವು ಒಂದು 3-4 ಬರೀ ನೀವು ಕ್ಲಿನಿಕ್ಕಿಗೆ ಬರಬೇಕು, ಅದು 10 ದಿನ ಬಿಟ್ಟು ಬರಬೇಕು ಅಂತಂದು ಹೇಳ್ತಿದ್ರು. ಆಮೇಲೆ ಒಂದು ಸರ್ಗಿ ಏನಾದರೂ ಚಿಕಿತ್ಸೆ ತೊಗೊಂಡ್ರಿ ಸರ್, ಎಷ್ಟು ನಮಗೆ ಹೇಳಿದ್ದು 7,000 ಚಿಲ್ಲರೆ ಏನೋ ಆಕೈತಿ. 4 ಇಂಜೆಕ್ಷನ್ ಮಾಡ್ತೀನಿ, 2 ಮೊಣಕಾಲಿಗೆ, 2 ಇಲ್ಲಿ ಇದ್ರ ಕಡೆ ಏನಂತಾರೆ ಇದು ತೊಡೆ ಕಡೆ, 2 ಕಡೆ ಮಾಡ್ತೀನಿ. 4 ಇಂಜೆಕ್ಷನ್ ಕೊಡ್ಬೇಕಾಕೈತಿ. ಅದು ದೇಹದ ತೂಕದ ಅನ್ವಯ ನಾನು ಇಂಜೆಕ್ಷನ್ ಮಾಡ್ತೀನಿ ಅಂತಂದು ಹೇಳ್ತಿದ್ರು ಸರ್. ಆಗ ನೀವು ಕೇಳಲಿಲ್ವಾ ಇದಕ್ಕೆ ಎಕ್ಸ್ರೇ ಆಗಲಿ ಸ್ಕ್ಯಾನಿಂಗ್ ಆಗಲಿ ಇದೇನು ಬೇಡವಾ ಡಾಕ್ಟ್ರೆ ಹಿಂಗೆ ಅಂತ? ಇಲ್ಲ, ಅದನ್ನ ಕೇಳಿದ್ವಿ ಸರ್. ಕೇಳಿದಾಗ ಏನಂತಾರೆ, ಈಗ ಫಸ್ಟಿಗೆ ಏನು ಬೇಡ, ಅಂದ್ರೆ ನಿಮ್ಗೆ ಏನು ನಾ ಇಂಜೆಕ್ಷನ್ ಮಾಡ್ತೀನಲ್ಲ ಅದು ಆರಾಮ್ ಅನ್ಸಿತ್ತು ನಿಮಗೆ, ಅದೇನ್ರ ಆರಾಮ್ ಅನ್ಸಿಲ್ಲ ಅಂತಂದ್ರೆ ನಂತರ ಬರ್ತಿರಲ್ಲ ನೀವು, ಅವಾಗ 2ನೇ ಟೈಮ್ ಅಥವಾ 3ನೇ ಟೈಮ್ ನಾನು MRI ಸ್ಕ್ಯಾನಿಂಗ್ ಬರೆದು ಕೊಡ್ತೀನಿ, ಅವಾಗ ಬೇಕಂತ ನೋಡೋಣ ಅಂತ ಹಂಗೆ ಹೇಳ್ತಿದ್ದಾರೆ ಸರ್. ಅದ್ರ ಫಸ್ಟಿಗೆ ನಮ್ಗೆ ಅವರು ಇಲ್ಲ ಏನು, ನಾನು ಕೇಳಿದೆ ಅವ್ರಿಗೆ ಏನಾದರೂ ಟ್ಯಾಬ್ಲೆಟ್ಲಿಂತ ಕಡಿಮೆ ಆದ್ರೆ ನೋಡ್ರಿ ಸರ್ ಅನುಕೂಲ ಆಕೈತಿ ಅಂತಂದೆ. ಇಲ್ಲ ನಿಮ್ಗೆ ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ ನಾನು ಇಲ್ಲ ನಂಗಿಲ್ಲ, ಅದು ಎಷ್ಟು ತೊಗೊಂಡ್ರು ಅಷ್ಟು ಅದು ಟ್ಯಾಬ್ಲೆಟ್ ಯಾವಾಗ ತೊಗೊಂತೀರಿ ಅವಾಗ ಅಷ್ಟೇ ಕಡಿಮೆ ಆಕೈತಿ ಹೊರತು ಪೂರ್ಣ ಪ್ರಮಾಣದಾಗ ಅದೇನು ಕಡಿಮೆ ಆಗಂಗಿಲ್ಲ ಅಂತಂದು ಹೇಳ್ತಿದ್ದಾರೆ ಸರ್ ಅವರು. ಹಾಗಾಗಿ ನೀವು ಇಂಜೆಕ್ಷನ್ ಮಾಡಿದರೆ 99% ನಿಮ್ಗೆ ಆರಾಮ ಆಕೈತಿ, ನೀವು ಇದು ಚಿಕಿತ್ಸೆ ತಗೋರಿ ಅಂತಂದು ಹೇಳಿದಿರಿ ಸರ್ ಅವರು. ಅಲ್ಲ, ಈಗ ಏನು ಡಯಾಗ್ನೋಸ್ ಮಾಡದೆ ಸ್ಕ್ಯಾನಿಂಗ್ ಮಾಡದೆ ಅಲ್ಲಿ ಏನು ತೊಂದರೆ ಇದೆ ಏನು ಸಮಸ್ಯೆ ಇದೆ ಅದು ನೋಡದೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಹೆಂಗೆ ನಂಬುದ್ರಿ? ಇಲ್ಲ ಸರ್, ಅಂದ್ರೆ ಏನಾಯ್ತು ಸರ್, ಈಗ ನಮ್ಗೊಂದು ಹೇಳಿರ್ತಾರಲ್ಲ ಸರ್, ಹಂಗಾಗಿ ನಾವು ಅಲ್ಲಿ ಹೋದ್ವಿ. ಆಮೇಲೆ ಗೊತ್ತಾಯ್ತು ಇದೆಲ್ಲ ಫೇಕ್ ಐತಿ, ಈ ತರ ಯಾರು ಚಿಕಿತ್ಸೆ ತಗೋಬಾರ್ದು, ಯಾಕಂದ್ರೆ ಆಮೇಲೆ ನಮ್ಗೆ ಅರಿವಾಯ್ತು ಸರ್ ಅದು. ಬಟ್ ಅಲ್ಲಿ ಹೋದಂಥ ಟೈಮಲ್ಲಿ ಎಷ್ಟು ಬಿಲ್ ಮಾಡಿದ್ರು, ಎಷ್ಟು ಟ್ರೀಟ್ಮೆಂಟಿಗೆ ಅಂತ ಎಷ್ಟು ಹೇಳಿದ್ರು ಟೋಟಲು? ಸರ್ ಅದೇ ಫಸ್ಟಿಗೆ ನಾವು ಏನು ಅನ್ಕೊಂಡು ಹೋಗಿದ್ವಿ, ಏನೋ ಒಂದು ಇಂಜೆಕ್ಷನ್ ಮಾಡ್ತಾರೆ ಅಥವಾ ಒಂದು ಇದು ಗುಳಿಗೆ ಟ್ಯಾಬ್ಲೆಟ್ಸ್ ಬರೆದು ಕೊಡ್ತಾರೆ, ಒಂದು ಭಾಳ ಅಂದ್ರೆ ಒಂದು 300ರಿಂದ 1,000 ರೂಪಾಯಿ ಮಟ್ಟ ಆಗ್ಬೋದು ಅಂತ ನಾವು ಹಂಗೆ ತಿಳ್ಕೊಂಡು ಹೋಗಿದ್ವಿ. ಆದರೆ ಅಲ್ಲಿ ಹೋದಂಥ ಸಂದರ್ಭದಾಗಲಿ ಅಲ್ಲಿ ಡಾಕ್ಟ್ರ್ ಏನಂತಂದ್ರೆ, ಇಲ್ಲ ಫಸ್ಟಿಗೆ ನಮ್ಗೆ ನೋಡಿದ್ರು ಅವರು ಅದನ್ನು ಹಳೇದು ನಮ್ಗೇನು MRI ಸ್ಕ್ಯಾನಿಂಗ್ ಏನು ಮಾಡಿಸಿದ್ವಲ್ಲ ಅವಾಗ ಹಳೇದು ಸ್ಕ್ಯಾನ್ ಅವನು ನೋಡ್ಯಾರಿ ಸರ್, ಇವ್ರೇನು ಮಾಡಿಲ್ಲ, ಮಾಡ್ಸಿನೂ ಇಲ್ಲ. ಹಳೇದು ಏನೋ ಇದ್ವಲ್ಲ ಅವನೇ ನೋಡ್ಬಿಟ್ಟು ಹಿಂಗ ಅದು ನೋವು ಎಲ್ಲೆಲ್ಲಕೈತಿ ಅಂತಂದು ಅಷ್ಟೇ ಸ್ವಲ್ಪ ಇದು ಮಾಡಿ ಟೆಸ್ಟ್ ಮಾಡಿದ್ರೆ ಗತಿ ಮಾಡಿ, ಇಲ್ಲ ನಿಮ್ಗೆ ಇಂಜೆಕ್ಷನ್ ಮಾಡಲೇಬೇಕು, ಇಂಜೆಕ್ಷನ್ ಮಾಡಿದ್ರೆ ಮಾತ್ರ ಆರಾಮ ಆಕೈತಿ ಅಂತಂದು ಹೇಳಿದ್ರಿ ಸರ್. ಅವಾಗ ಅವ್ರು ಏನಂತಾರ ಅದನ್ನು ಲೆಕ್ಕ ಮಾಡಿದ್ರಿ ಸರ್, ಅವ್ರು ಏನೋ ದೇಹದ ತೂಕ ಚೆಕ್ ಮಾಡ್ತಿದ್ರು. ದೇಹದ ತೂಕ ಚೆಕ್ ಮಾಡಿಸಿ ಅದ್ರ ಅನ್ವಯ ಅವರು ಇಲ್ಲ ನಿಮ್ಗೆ ನಾನು ಇಂಜೆಕ್ಷನ್ 4 ಮಾಡ್ಬೇಕಾಕೈತಿ, ಅದು 2 ಹಿಂಗೆ ಮೊಣಕಾಲಿಗೆ ಮಾಡಬೇಕು, 2 ಇಲ್ಲಿ ಇದು ತೊಡೆ ಇದ್ರ ಕಡೆ ಮಾಡ್ಬೇಕಂತಂದು ಹೇಳಿದ್ರು. ಅದು 7,000 ಚಿಲ್ಲರೆ ಆಕೈತಿ. ಆಮೇಲೆ 300 ರೂಪಾಯಿದೇನೋ ಅದು ಟ್ಯಾಬ್ಲೆಟ್ಸ್ ಕಡಿಮೆ ಬರೀತೀನಿ ನಾನು, ಅದ್ರ ಇಂಜೆಕ್ಷನ್ ಮಾತ್ರ ಕಂಪಲ್ಸರಿ ನೀವು ತಗೋಬೇಕು, 10 ದಿನಕ್ಕೊಮ್ಮೆ ನೀವು ಬರಬೇಕು ಅಂತಂದು ಹೇಳ್ತಿದ್ರು ಸರ್. ಅದು 3-4 ಬರೀ ಅಂತಂದು ಹೇಳ್ತಿದ್ರು ಅವರು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ನವೀನ್ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ಇದು ನೋಡಿ, ಅವ್ರು ಹೇಳ್ತಾ ಇದ್ದಾರಲ್ಲ, ಯಾವುದೇ ರೀತಿಯಾದಂಥ ಸ್ಕ್ಯಾನಿಂಗ್ ಇಲ್ಲ ಅಥವಾ ಎಕ್ಸ್ರೇ ಆಗಲಿ ಸ್ಕ್ಯಾನಿಂಗ್ ಆಗಲಿ, ಈಗೇನೋ ಆಕ್ಸಿಡೆಂಟ್ ಆಗಿತ್ತು, ಫ್ರ್ಯಾಕ್ಚರ್ ಆಗಿತ್ತು, ಹೋಗಿದ್ರು, ಬಟ್ ಸಾವಿರಾರು ರೂಪಾಯಿ ಲೆಕ್ಕದಲ್ಲಿ ದುಡ್ಡು ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಹೆಸರಲ್ಲಿ ಹಾಗಾದ್ರೆ ಶಂಕಾಸ್ಪದ ಚಿಕಿತ್ಸೆ ಏನಾದರೂ ನಡೀತಿದೆಯಾ? ಪಾರ್ಶ್ವವಾಯು, ಕೀಲು ನೋವು, ನರರೋಗಕ್ಕೆ ತಜ್ಞ ವೈದ್ಯ ಅಂತ ಪ್ರಚಾರ ಮಾಡ್ಕೊಳ್ತಾ ಇದ್ದಾರ. ಕಾರ್ಡಲ್ಲಿ ಹೆಸರು ನೋಡ್ತಾ ಇದ್ವಲ್ಲ, ಬಟ್ ಏನು ಓದಿರೋದು ಏನು ಎತ್ತ ಅದು ಯಾವುದು ಕೂಡ ಡೀಟೇಲ್ಸ್ ಇಲ್ಲ ಅದರಲ್ಲಿ. ಮೈ ಕೈ ಕಾಲು ಮಂಡಿ ನೋವು ಅಂತ ಹೋದವರಿಗೆ ಸ್ಕ್ಯಾನಿಂಗ್ ಮಾಡೋದೇ ಇಲ್ಲ, ಯಾವುದೇ ರೀತಿಯಾದಂಥ ಟೆಸ್ಟ್ ಕೂಡ ಮಾಡಲ್ಲ, ನೇರವಾಗಿ ನೋವಿನ ಜಾಗಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಪದೇ ಪದೇ ಇಂಜೆಕ್ಷನ್ ಕೊಟ್ಟಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದು ಚಿಕಿತ್ಸೆಗೆ ಅಂದ್ರೆ ಒಂದು ಇಂಜೆಕ್ಷನ್ಗೆ 7,000ರಿಂದ 8,000 ರೂಪಾಯಿವರೆಗೆ ಖರ್ಚಾಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಮರಗೋಳದ ಪ್ರಕಾಶ್ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ಅಸಲಿಗೆ ಏನಾಗ್ತಾ ಇದೆ? ಯಾವುದೇ ರೀತಿಯಾದಂಥ KPME ಆಕ್ಟ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ, ಲೈಸೆನ್ಸ್ ಇಲ್ಲ, ಒಂದು ಬೋರ್ಡ್ ಇಲ್ಲ, ಡಾಕ್ಟರ್ನ ಏನು ಓದಿದ್ದಾರೆ ಅನ್ನೋದು ಕೂಡ ಅಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಜನರು ಕೂಡ ಬಹಳ ಹುಷಾರಾಗಿರ್ಬೇಕು. ಏನೋ ಒಂದು ಕ್ಲಿನಿಕ್ ಇದೆ, ನಾವು ಹೋಗ್ಬಿಡ್ತೀವಿ, ಅವ್ರು ಕೊಟ್ಟಿದ್ದನ್ನೆಲ್ಲ ಬ್ಲೈಂಡ್ ಆಗಿ ನಂಬಿಡ್ತೀವಿ, ತಗೊಂಡು ಬಂದ್ಬಿಡ್ತೀವಿ. ಸ್ವಲ್ಪ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರನ್ನು ಪ್ರಶ್ನೆ ಮಾಡ್ತೀರಿ? ನೋಡಿ, ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ ಎಲ್ಲಿ ನೋವಿರುತ್ತೋ ಅಲ್ಲೇ ಇಂಜೆಕ್ಷನ್ ಕೊಡ್ತಾರೆ. ಅದರಲ್ಲಿ ಒಂದು ಇಂಜೆಕ್ಷನ್ಗೆ 7,000ರಿಂದ 8,000 ರೂಪಾಯಿ ತಗೊಳ್ತಾರೆ.
ಆಮೇಲೆ ನೀವು ಹೋದ್ರೆ ಒಂದ್ಸಲ ಅಲ್ಲ 4 ಇಂಜೆಕ್ಷನ್ ಕೊಡಬೇಕು, 5 ಇಂಜೆಕ್ಷನ್ ಕೊಡಬೇಕು. ಈ ತರದ್ದೆಲ್ಲವೂ ಕೂಡ ಸ್ವತಃ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋದಂತ ನವೀನ್ ಅನ್ನುವಂಥವ್ರೆ ಹೇಳ್ತಾ ಇದ್ರಲ್ಲ ಯಾವ ರೀತಿಯಾಗಿ ಯಾಮಾರಿಸ್ತಾರೆ ಏನು ಅಂತೇಳಿ. ಯಾವಾಗ ಯಾವುದೇ ಸ್ಕ್ಯಾನಿಂಗ್ ಬೇಡ ಏನು ಬೇಡ ಅಂತ ಹೇಳಿದ್ರು ನಮ್ಗೆ ಆಗ್ಲೇ ಡೌಟ್ ಬಂತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಪೇನಿನ ಅದು ಕೊಡೋಂತಿಲ್ಲ, ಯಾವ್ದು ಕೆಳಗಿಂದ ಸ್ಟಿಫ್ನೆಸ್ ಕಡಿಮೆ ಆಗೋದು ಕೊಡ್ಬೇಕಾಗ್ತದೆ. ಮಾಡಿಸ್ಕೊಂಡ್ಬಿಡ್ರಲ್ಲ ಸರಿಗೆ ಏನಂತೀರ ಅವ್ರು ಹೇಳ್ತಾರೆ. ನೋಡಿ, ಜನರು ಕೂಡ ಬಹಳ ಹುಷಾರಾಗಿರ್ಬೇಕು. ಯಾವ ಕ್ಲಿನಿಕ್ಗೆ ಹೋಗ್ತಾ ಇದ್ದೀರಾ, ಯಾವ ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನು ಎತ್ತ ಎಲ್ಲದರ ಬಗ್ಗೆ ಅರಿವಿದ್ರೆ ಮಾತ್ರ ಹೋಗ್ಬೇಕು. ಬಿಕಾಸ್ ಇದೇನೋ ಬೋಂಡಾ ಬಜ್ಜಿ ಅಂಗಡಿ ಅಂತೂ ಅಲ್ಲ, ಹೋಗಿ ಒಂದು 10 ರೂಪಾಯಿ ಕೊಟ್ಟು ತಿಂದು ಬರೋಕ್ಕೆ. ನಿಮ್ಮ ಹೆಲ್ತಿನ ವಿಷಯ. ಆಮೇಲೆ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ DHO ಯಾರಿದ್ದಾರೆ ಅವರು ಕೂಡಲೇ ಗಮನ ಹರಿಸಬೇಕು. ಈ ಕ್ಲಿನಿಕ್ ಏನಿದೆ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್, ಅಲ್ಲಿ ಅಸಲಿಗೆ ಲೈಸೆನ್ಸ್ ಇದೆಯಾ ಇಲ್ವಾ, ಇದು ಲೀಗಲ್ಲ ಇಲ್ಲೀಗಲ್ಲ, ಇದನ್ನ ಗಮನಿಸಿ ಆದಷ್ಟು ಬೇಗ ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಜರುಗಿಸಬೇಕು. ಇಲ್ಲ ಅಂತ ಅಂದ್ರೆ ನಾಳೆ ದಿವಸ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಪಾಪ ರೋಗಿಗಳು ಹೋಗಿ ಯಾರನ್ನ ಪ್ರಶ್ನೆ ಮಾಡಬೇಕು?